ನಾಡಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮಡಿಕೇರಿಯಲ್ಲಿ ಅದ್ಧೂರಿ ಸ್ವಾಗತ ಸಿಕ್ಕಿತು. ಭಾನುವಾರ ಮಡಿಕೇರಿ ಸಮೀಪದ ಮೇಕೇರಿಯ ಖಾಸಗಿ ರೆಸಾರ್ಟ್ನಲ್ಲಿ ನಡೆದ ಶಾಸಕ ಹ್ಯಾರಿಸ್ ಪುತ್ರ ನಲ್ಪಾಡ್ ಅವರ ವಿವಾಹ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಹೆಲಿಕಾಪ್ಟರ್ನಲ್ಲಿ ಭಾಗಮಂಡಲಕ್ಕೆ ಬಂದ ಸಿಎಂ ಬಳಿಕ ರಸ್ತೆ ಮಾರ್ಗವಾಗಿ ಬರುತ್ತಿದ್ದಾಗ ಮಡಿಕೇರಿಯ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಪಕ್ಷದ ಕಾರ್ಯಕರ್ತರು ಸಿಎಂ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಶಾಸಕ ಡಾಕ್ಟರ್ ಮಂತರ್ಗೌಡ ಕ್ಷೇತ್ರದ ಪರವಾಗಿ ಹಾರಾರ್ಪಣೆ ಮಾಡಿ ಸಿಎಂ ಅವರನ್ನು ಸ್ವಾಗತಿಸಿದರು. ಇದೇ ವೇಳೆ ಸಿಎಂ ಅವರಿಗೆ ಪಕ್ಷದ ವತಿಯಿಂದ ಪುಷ್ಪವೃಷ್ಟಿಗೈದು ಕಾರ್ಯಕರ್ತರು ಹಾರಾರ್ಪಣೆ ಮಾಡುವ ಮೂಲಕ ಬರಮಾಡಿಕೊಂಡರು. ಸಾಂಪ್ರದಾಯಿಕ ಚಂಡೆವಾದ್ಯ ಮತ್ತು ಬ್ಯಾಂಡ್ ಸೆಟ್ ಮೂಲಕ ಮುಖ್ಯಮಂತ್ರಿಗಳಿಗೆ ಆದರದ ಸ್ವಾಗತ ಕೋರಲಾಯಿತು. ಈ ಸಂದರ್ಭ ಸಾರ್ವಜನಿಕರನ್ನುದ್ದೇಶಿಸಿ ಮಾತನಾಡಿದ ಸಿಎಂ ಡಿಕೆಶಿ, ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಮತ್ತು ಎಎಸ್ ಪೊನ್ನಣ್ಣ ಕೊಡಗು ಜಿಲ್ಲೆಗೆ, ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ದೊಡ್ಡ ಶಕ್ತಿ ಎಂದರು. ಮುಂದಿನ ದಿನಗಳಲ್ಲಿ ಪರಸ್ಪರ ಚರ್ಚಿಸಿ ಕೊಡಗಿಗೆ ವಿಶೇಷ ಕೊಡುಗೆ ನೀಡಲು ನಿರ್ಧರಿಸಿರುವುದಾಗಿ ಶಿವಕುಮಾರ್ ಘೋಷಿಸಿದರು. ಡಿಸೆಂಬರ್ ಅಂತ್ಯದೊಳಗೆ ಜಿಲ್ಲಾ ಪಂಚಾಯತ್ ಚುನಾವಣೆ ಹಾಗೂ ನಿಗಮ ಮಂಡಳಿಗಳಿಗೂ ಹೊಸ ನೇಮಕಾತಿ ನಡೆಯಲಿದೆ ಎಂದು ಹೇಳಿದರು. ನಾನು ತಮ್ಮೆಲ್ಲರ ಅಭಿಮಾನಕ್ಕೆ ಋಣಿಯಾಗಿದ್ದೇನೆ. ಹಿಂದೆ ಬಂದು ಕಾವೇರಿ ಪೂಜೆ ಮಾಡಿ ಇವತ್ತು ನಾಡಿಗೆ ಸಮೃದ್ಧಿ, ಒಳ್ಳೆ ಮಳೆ ಬರಬೇಕು, ಬೆಳೆ ಆಗ್ಬೇಕು, ಶಾಂತಿ ನೆಲೆಸಬೇಕು ಅಂತ ಹೇಳಿ ಹಿಂದೆ ಬಂದು ಪ್ರಾರ್ಥನೆ ಕೂಡ ಮಾಡಿದ್ದೆ. ತಮ್ಮೆಲ್ಲರ ಪ್ರಾರ್ಥನೆ ಫಲಿಸಿದೆ. ನಿಮ್ಮೆಲ್ಲರ ಆಸೆಯಂತೆ ನನಗೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಗುರು ಹಿರಿಯರು, ಪಕ್ಷ, ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ದೊರೆತಿದೆ. ಸೊ ಈಗ ಹೋಗಿ ಭಾಗಮಂಡಲದ ಪೂಜೆಯನ್ನು ಕೂಡ ಮಾಡಿ ಬಂದಿದ್ದೇನೆ. ಇವತ್ತು ನಿಮ್ಮ ಶಾಸಕರಾದಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಡಾಕ್ಟರ್ ಮಂತರ್ ಅವರು ಇವತ್ತು ನಿಮ್ಮೆಲ್ಲರ ಸೇರಿಸಿ ನನಗೆ ಭವ್ಯವಾದಂತಹ ಸ್ವಾಗತವನ್ನ ಕೊಟ್ಟಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ಅಭಿನಂದನೆಗಳು. ನಮ್ಮ ಪೊನ್ನಣ್ಣವರು ಕೂಡ, ಅವರು ಕೂಡ ಅಲ್ಲಿ ಭಾಗಮಂಡಲದಲ್ಲಿ ಅವರೆಲ್ಲ ಅನುಯಾಯಿಗಳು, ಕಾರ್ಯಕರ್ತರು, ಮುಖಂಡಗಳೆಲ್ಲ ಸೇರಿ ಅವರು ಕೂಡ ಎಲ್ಲರೂ ಸ್ವಾಗತವನ್ನ ಮಾಡಿದ್ರು. ಇವರಿಬ್ಬರು ಸೇರಿ ಕೊಡಗಿಗೆ ಒಂದು ದೊಡ್ಡ ಶಕ್ತಿಯನ್ನ ತಂದು ನಮ್ಮ ಪಕ್ಷಕ್ಕೆ, ಸರ್ಕಾರಕ್ಕೆ ಎರಡು ಕೂಡ ಒಂದು ದೊಡ್ಡ ಶಕ್ತಿಯನ್ನ ಕೂಡ ಕೊಡ್ತಾ ಇದ್ದಾರೆ. ಅನೇಕ ವಿಚಾರಗಳ ಬಗ್ಗೆ ಈಗಾಗಲೇ ಅವರು ನನ್ನ ಹತ್ರ ಇಬ್ರು ಸೇರಿ ಚರ್ಚೆ ಮಾಡಿದ್ದಾರೆ. ನಾನು ಕೂಡ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಅವರು ಕೂಡ ಎಲ್ಲ ಸೇರಿ ಈ ಜಿಲ್ಲೆಗೆ ಒಂದು ಪ್ರತ್ಯೇಕವಾದಂತಹ ಆಲೋಚನೆಗಳನ್ನು ಕೂಡ ಮುಂದಿನ ದಿನದಲ್ಲಿ ನಾವು ಚರ್ಚೆಯನ್ನ ಮಾಡೋರಿದ್ದೇವೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿ ನನ್ನನ್ನು ಬರಮಾಡಿಕೊಂಡದಕ್ಕೆ ಮತ್ತೊಮ್ಮೆ ನನ್ನ ವೈಯಕ್ತಿಕವಾಗಿ, ನನ್ನ ಸರ್ಕಾರದ ಪರವಾಗಿ, ಪಕ್ಷದ ಪರವಾಗಿ ನಿಮ್ಮೆಲ್ಲರೂ ಕೂಡ ನನ್ನ ಧನ್ಯವಾದಗಳು. ಮಳೆ ಬರಲಿ ಅಂತೇಳಿ ನೀವು ಪ್ರಾರ್ಥನೆ ಮಾಡಬೇಕು. ಮಳೆ ಬಂದರೆ ಅನೇಕ ನಮ್ಮ ಸಂಕಟಗಳು ಇವತ್ತು ನಮಗೆ ದೂರ ಆಗ್ತದೆ. ಅದಕ್ಕೆ ತಾವೆಲ್ಲ ಸೇರಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬೇರೆ ಇನ್ನೊಂದು ದಿನ ಬರ್ತೀನಿ. ಕಾರ್ಯಕರ್ತರ ಸಭೆಯನ್ನು ಕೂಡ ಮಾಡೋಣ. ಕಾರ್ಯಕರ್ತರ ಅಧಿಕಾರಿಗಳನ್ನು ಕೂಡ ಚರ್ಚೆ ಮಾಡ್ತೇನೆ. ಬಂದು ಇಲ್ಲೆಲ್ಲ ವಿಚಾರಗಳನ್ನ ಪರಿಶೀಲನೆ ಮಾಡೋಂಥ ಕೆಲಸ ಕೂಡ ಖಂಡಿತ ನಾನು ಮಾಡ್ತೇನೆ. ಸೊ ಹಾಗಾಗಿ ತಾವೆಲ್ಲ ಹೊಸದಾಗಿ ಯುವಕರು ನಿಮ್ಮ ಪದ್ಧತಿ, ನಿಮ್ಮ ಸಂಸ್ಕೃತಿ, ಸಾಹಿತ್ಯ, ಕ್ರೀಡೆ ಬಹಳ ಪ್ರಸಿದ್ಧವಾಗಿದ್ದೀರಿ.
ಪ್ರತಿಯೊಂದು ಪಂಚಾಯತಿಲೂ ಕೂಡ ಭಾರತ್ ಜೋಡೋ ಯುವ ಸಂಘ ಮಾಡಬೇಕು ಅಂತೇಳಿ ಈಗ ಹೊಸ ತೀರ್ಮಾನವನ್ನ ಮಾಡಿದ್ದೇವೆ. ಅದಕ್ಕೆಲ್ಲ ನೀವೆಲ್ಲ ಸದಸ್ಯರಾಗಬೇಕು. ಒಂದೊಂದು ಪಂಚಾಯತಿಗೆ 10 ಲಕ್ಷ ರೂಪಾಯಿ ಸಿಗ್ತದೆ. ನಿಮ್ಮ ಪ್ರತಿಭೆಗಳು ರಾಜ್ಯ ಮಟ್ಟಕ್ಕೆ ತಲುಪಬೇಕು. ಕ್ರೀಡೆಯಲ್ಲಿರ್ಬೋದು, ಸಾಂಸ್ಕೃತಿಕವಾದಂಥ ಇರ್ಬೋದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನವನ್ನು ಉಳಿಸ್ಕೊಳ್ಳಕ್ಕೆ ಆ ಒಂದು ಹೊಸ ರೂಪವನ್ನ, ಯುವ ಶಕ್ತಿಯನ್ನ ರಾಷ್ಟ್ರ ಶಕ್ತಿಯಾಗಿ ಪರಿವರ್ತನೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ಹೊಸ ಕಾರ್ಯಕ್ರಮ ಕೂಡ ರೂಪಿಸಿದ್ದೇವೆ. ಮನೆ ಬಾಗಿಲಿಗೆ ಕೂಡ ನಮ್ಮ ಸರ್ಕಾರ ಬರೋ ರೀತಿಯಲ್ಲಿ ಹೊಸ ಪ್ರಜಾಸೇವೆ ಇಲಾಖೆ ಕೂಡ ಪ್ರಾರಂಭ ಆಗಿದೆ. ನಮ್ಮ ಜಿಲ್ಲಾ ಮಂತ್ರಿಗಳು ಬಗ್ಗೆ ಎಲ್ಲ ನಮ್ಮ ಶಾಸಕರ ಜೊತೆಯಲ್ಲಿ ಬಂದು ಪ್ರತಿ ಕ್ಷೇತ್ರಕ್ಕೂ ಕೂಡ ಪ್ರವಾಸ ಮಾಡಿ ಪ್ರತಿ ಹೋಬಳಿಯಲ್ಲೂ ಕೂಡ ಜನರ ಆಹ್ವಾನವನ್ನು ಸ್ವೀಕಾರ ಮಾಡುವಂತ ಕೆಲಸ ಕೂಡ ಈಗಾಗಲೇ ನಾನು ಯೋಜನೆಯನ್ನು ರೂಪಿಸಿದ್ದೇನೆ. ಅದೆಲ್ಲ ಕೂಡ ಮುಂದಿನ ದಿನದಲ್ಲಿ ನಿಮಗೆ ಅರ್ಥ ಆಗ್ತದೆ. ನಾವು ಇಷ್ಟು ದೊಡ್ಡ ಅಭಿಮಾನಕ್ಕೆ ಮತ್ತೊಮ್ಮೆ ನನ್ನ ವೈಯಕ್ತಿಕವಾಗಿ ಮಂತರ್ ಮತ್ತು ಪೊನ್ನಣ್ಣವರ ಪರವಾಗಿ ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಅವರು ಕೂಡ ಬಹಳ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್, ವಿಶೇಷವಾಗಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ, ಟೌನ್ ಕಾಂಗ್ರೆಸ್ ಅಧ್ಯಕ್ಷರಿಗೆ, ನಿಮ್ಮೆಲ್ಲ ಸಂಘಟನೆ ಇರೋರೇ ಇಲ್ಲಿ ಜವಾಬ್ದಾರಿ ಇದ್ದೀರಿ. ಚಿಂತೆ ಮಾಡಕ್ ಹೋಗ್ಬೇಡಿ. 28ಕ್ಕೆ ಮತ್ತೆ ನಿಂದೆ ಸರ್ಕಾರ ಖಂಡಿತ ಚುನಾವಣೆಯನ್ನ ಮುಗಿಸ್ತೇವೆ. ಅದಕ್ಕೆ ನೀವೆಲ್ಲ ತಯಾರಾಗಬೇಕು. ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕು. ನೀವೆಲ್ಲ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಎಲ್ಲ ಎಲೆಕ್ಷನ್ ಮುಖ್ಯಮಂತ್ರಿಗಳೊಂದಿಗೆ ಕಾರಿನಲ್ಲಿ ಎಎಸ್ ಪೊನ್ನಣ್ಣ ಜೊತೆಯಾದರು. ಸಿಎಂ ಆಗಮನವಾಗ್ತಿದ್ದಂತೆ ಕಾರ್ಯಕರ್ತರ ಮಧ್ಯೆ ನೂಕಾಟ ತಳ್ಳಾಟ ಆರಂಭವಾಗಿತ್ತು. ಪೊಲೀಸರು ದಟ್ಟಣೆ ನಿಯಂತ್ರಿಸಲು ಹರಸಾಹಸ ಪಟ್ಟರು. ಹಗ್ಗಗಳನ್ನು ಹಿಡಿದು ನಿಯಂತ್ರಣಕ್ಕೆ ಪ್ರಯತ್ನಿಸಿದ್ರು. ಸಿಎಂ ಅವರನ್ನು ಬರಮಾಡಿಕೊಳ್ಳುವ ಸಂದರ್ಭ ಕಾಂಗ್ರೆಸ್ ಮುಖಂಡರಾದ ವೀಣಾ ಅಚ್ಚಯ್ಯ, ಚಂದ್ರಮೌಳಿ, ಧರ್ಮಜ ಉತ್ತಪ್ಪ, ವಿಪಿ ಶಶಿಧರ್, ನಾಪಂಡ ಮುತ್ತಪ್ಪ, ಟಿಪಿ ರಮೇಶ್, ಜಾನ್ಸನ್, ಪ್ರಕಾಶ್ ಆಚಾರ್ಯ, ಲೀಲಾ ಶೇಷಮ್ಮ, ಕವನ್ ಕೊತ್ತೋಳಿ, ರಮಾನಾಥ್ ಮತ್ತಿತರರು ಪಾಲ್ಗೊಂಡಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.